ಒಂದು ನಿಮಿಷ ಇರೇ ಮಹಾ, ಬರ್ತಾ ಇದ್ದೀನಿ. ಆಗೋಯ್ತು, ತಲೆ ಬಚ್ಕೊಂಡೆ ಇರೋ. ನಾನೇ ಬಾಚ್ತಿದ್ನಪ್ಪ, ನೀ ಸರಿಯಾಗಿ ಬಾಚಲ್ಲಮ್ಮ, ನಾನೇ ಬಾಚ್ಕೋತೀನಿ ಅಂತಾಳೆ. ಹಬ್ಬಬ್ಬಬ್ಬಬ್ಬ, ಮೊದಲನೇ ದಿನ ಕಾಲೇಜ್ಗೆ ಹೋಗೋಗ್ಲೇ ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ? ಆಯ್ತಮ್ಮ ಇರು, ಸ್ವಲ್ಪ ತಲೆ ಬಚ್ಕೊಳ್ಳೋ ಟೈಮ್ ಆಯ್ತು. ತಲೆ ಬೇರೆ ಒಣಗಿರ್ಲಿಲ್ಲ, ಫ್ಯಾನ್ ಗಾಳಿಗೆ ಆರಿಸ್ಕೊತಾ ಇದ್ದೆ. ಸರಿ, ಇವಾಗ ರೆಡಿ ಆಗಿದ್ದೀನಿ, ಹೋಗಿ ಬರ್ತೀನಿ. ಅಪ್ಪ ನಡೀರಿ ಹೋಗೋಣ. ಲಕ್ಷ್ಮಿ, ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳುವ. ಮೊದಲನೇ ಸರಿ ಕಾಲೇಜ್ಗೆ ಹೋಗ್ತಿದ್ದಿ. ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಕಾಲೇಜ್ ಮೆಟ್ಲತ್ತವ್ರ, ಯಾರು ಓದ್ಸಕ್ಕೆ ಹೋಗೋರು ಹೇಳು? ಮೊದಲಿಗೆ ನೀನು ಹೋಗ್ತಿದ್ದಿ. ಆಶೀರ್ವಾದ ತಗ. ಉಣವ ಲಕ್ಷ್ಮಿ, ಅಪ್ಪ ಅಮ್ಮನ ಆಶೀರ್ವಾದ ತಗೋಬೇಕು. ತಗೊಳಪ್ಪ. ಪರವಾಗಿಲ್ಲ ಬಿಡಮ್ಮ ಲಕ್ಷ್ಮಿ, ನಮ್ಮ ಆಶೀರ್ವಾದ ಯಾವತ್ತೂ ಇರುತ್ತೆ. ಇಲ್ಲಮ್ಮ, ನಾನು ತಗೊಳ್ತೀನಿ. ಅಪ್ಪ ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಚೆನ್ನಾಗಿ ಓದಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ. ಆಯ್ತಮ್ಮ, ಚೆನ್ನಾಗಿ ಓದಿ ಡಾಕ್ಟರ್ ಆಗು. ಅಪ್ಪ ಅಮ್ಮಂಗಲ್ಲ, ಎಲ್ಲರಿಗೂ ಒಳ್ಳೆ ಹೆಸರು ತಗೋಬೇಕು. ನೀನು ಒಂದೊಳ್ಳೆ ಡಾಕ್ಟರ್ ಆಗಬೇಕು, 10 ಜನಕ್ಕೆ ಸಹಾಯ ಮಾಡಬೇಕು. ಹೌದಮ್ಮ ಲಕ್ಷ್ಮಿ, ನಮ್ಮ ಆಸೆ ಅದೇ ಕಣೆ. ಅಮ್ಮ ಆಯಿತು, ನೀವು ಹೆಂಗೆ ಆಸೆ ಪಡ್ತೀರೋ ನಾನು ಹಾಗೆ ಆಗಿ ತೋರಿಸ್ತೀನಿ. ಸರಿ ಮಗಳೇ, ಹುಷಾರು ಹೋಗ್ಬಾ. ಮಧ್ಯಾಹ್ನವರೆಗೂ ಅಷ್ಟೇ ಅಂತೆ ಕಾಲೇಜು, ಅದಕ್ಕೆ ಬುಟ್ಟಿ ಏನು ಕಟ್ಟಲಿಲ್ಲ ಕಣೆ. ಮಧ್ಯಾಹ್ನ ಏನು ಬರ್ತೀಯಲ್ಲ 1 ಗಂಟೆಗೆ? ಹ್ಞೂ ಅಮ್ಮ, ಕಾಲೇಜ್ ಅಂದರೆ ಮಧ್ಯಾಹ್ನವರೆಗೂ ಅಷ್ಟೇ ಅಂತೆ. ಊಟ ಗೀಟ ಎಲ್ಲ ಏನು ಕೆಟ್ಟಕ್ಕೋಬೇಡ ಇನ್ಮೇಲೆ. ತಾಳಮ್ಮ ಲಕ್ಷ್ಮಿ, ಖರ್ಚಿಗೆ ಒಂದು 50 ರೂಪಾಯಿ ಇಟ್ಕೊಂಡಿರು. ಕಾಸೇನು ಬೇಡ ಬಿಡಪ್ಪ, ಇನ್ನೇನು ಮಧ್ಯಾಹ್ನ ಬರ್ತೀನಲ್ಲ ಮನೆಗೆ. ಇಲ್ಲಮ್ಮ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ. ಒಂದು ಸ್ವಲ್ಪ ದುಡ್ಡು ಇರ್ಬೇಕು ಖರ್ಚಲ್ಲಿ. ಹೆಣ್ಮಕ್ಳ ಹತ್ರ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ, ಯಾವಾಗ ಏನು ಬೇಕಾದ್ರೂ ತೊಂದರೆ ಬರ್ಬೋದು. ಒಂದು 50 ರೂಪಾಯಿ ಇಟ್ಕೊಂಡಿರು. ಸೇರಿಸಿರೋದು ದೊಡ್ಡ ಕಾಲೇಜ್ಗೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಮನುಷ್ಯರು ಮಕ್ಕಳೇ ಬರೋದು. ಅವ್ರ ಹತ್ರ ಕಾಸಿದ್ದಾಗ ನಿನ್ನ ಹತ್ರ ಕಾಸಿಲ್ಲ ಅಂತ ಅಂದರೆ ಸುಮ್ಮನೆ ನಿಂಗೂ ಒಂಥರ ಮುಜುಗರ ಅಲ್ವಾ? ಇರ್ಲಿ, ಇಟ್ಕ. ತಗೋ ಲಕ್ಷ್ಮಿ, ಅಪ್ಪ ಹೇಳ್ತಿರೋದು ನಿಜ. 4-5 ಜನಗಳ ಮಧ್ಯೆ ನಾವು ಬದುಕ್ತಾ ಇದೀವಲ್ಲ, ಅವರಷ್ಟು ಬದುಕಕ್ಕಾಗಲಿಲ್ಲ ಅಂದ್ರು ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಬದುಕಬೇಕು. ಇಟ್ಕೊಂಡಿರು. ಸರಿ ಅಮ್ಮ, ಆಯ್ತು. ಸರಿ ಬನ್ನಿ ಅಪ್ಪ, ಹೋಗೋಣ. ಅಪ್ಪ ನಾನು ಬರಲಾ? ನೀನು ಬೇಡ ಕಣೆ, ನೀ ಸ್ಕೂಲ್ಗೆ ಹೋಗಲ್ವಾ? ಇವತ್ತೊಂದಿನ ಅಮ್ಮ ಸ್ಕೂಲ್ಗೆ ಹೋಗಲ್ಲ, ಅಕ್ಕನ ಜೊತೆ ಕಾಲೇಜ್ ಹತ್ರ ಹೋಗ್ಬಿಡ್ತೀನಿ. ಕಾಲೇಜ್ ಅಂದರೆ ಇಷ್ಟು ಚೆನ್ನಾಗಿರುತ್ತಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಒಂದ್ಸತಿ ಇವತ್ತೊಂದಿನ ಹೋಗಿ ಬರ್ತೀನಿ. ಏನು ಬೇಡ ನೀನು ಹೋಗೋದು, ಇನ್ನೊಂದು ದಿನ ಯಾವಾಗಾದರೂ ನೀನು ರಜಾ ಇದ್ದಾಗ ಹೋಗ್ಬಿಟ್ಟು ಬರುವಂತೆ. ಇವಾಗ ಬೇಡ, ನೀನು ಹೋಗಿ ಏನು ಮಾಡಬೇಕು? ನಿಮ್ಮ ಅಕ್ಕನ ಕರ್ಕೊಂಡೋಗಿ ಬಿಟ್ಟು ಬರೋದು ಅಷ್ಟೇ, ಅಪ್ಪನೇ ಕರ್ಕೊಂಡು ಹೋಗ್ತಾರೆ. ನೀನು ನಿನ್ನ ಪಾಳೆ ನೀನು ಸ್ಕೂಲಿಗೆ ಹೋಗು ಮೊದಲು. ನೀನು ಹೋಗಿ ರೆಡಿ ಆಗು ಮೊದಲು. ಯಾವಾಗ ನೋಡ್ರಿ ಹಿಂಗೆ ಹೇಳ್ತೀರಾ, ನನ್ನ ಆಸೆಗಳಿಗೆ ಬೆಲೆನೇ ಕೊಡಲ್ಲ ನೀವಿಬ್ರು. ಆಯಿತು ಬಿಡು, ನನ್ನ ಹಣೆ ಬರನೇ ಇಷ್ಟು. ನಾನು ಕಾಲೇಜ್ಗೆ ಹೋಗ್ತೀನಿ ನೋಡ್ರಿ, ಅವಾಗ ತೋರಿಸ್ತೀನಿ. ಆಯ್ತಾಯ್ತು, ತೋರಿಸುವಂತೆ ಓದೋದ್ರಲ್ಲಿ ಹೋಗು. ಕೃಷ್ಣಂಗೂ ರೆಡಿ ಮಾಡು ಸ್ವಲ್ಪ. ಅವನದೇನು ಮಾಡ್ತಿದ್ದಾನೋ, ಎದ್ನೋ ಇನ್ನೂ ಮಲಗಿದಾನೋ? ಮಲಗಿದಾನೆ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ, ಮಲಗಿದಾನೆ ಅಂತ. ಹೋಗಿ ರೆಡಿ ಮಾಡು ಅವನಿಗೆ. ಸರಿ ಕಣೆ ಮಹಾ, ಹೋಗಿ ಬರ್ತೀನಿ. ಇನ್ನೊಂದಿನ ಹೋದ್ರಾಯ್ತು ಬಿಡು. ನೀನು ಸ್ಕೂಲಿಗೆ ಹೊರಡು, ಟೈಮ್ ಆಗುತ್ತಲ್ವಾ. ನಾನು ಮಧ್ಯಾಹ್ನ ಬರ್ತೀನಿ. ಆಯ್ತಕ್ಕ, ಆಯ್ತು, ಬಾಯ್. ಇನ್ನೊಂದಿನ ಬರ್ತೀನಿ ಬಿಡು. ಸರಿ ಬಾರಮ್ಮ ಲಕ್ಷ್ಮಿ, ಟೈಮ್ ಆಗುತ್ತೆ, ಬಾ. ಹುಷಾರು ಕಣವ ಲಕ್ಷ್ಮಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಓದು. ಕಣವ, ಚೆನ್ನಾಗಿ ಓದ್ಕಬ್ಬ. ಸರಿ ನಮ್ಮ ಲಕ್ಷ್ಮಿ, ನಾನಿನ್ ಬರಲಾ? ಸರಿ ಅಪ್ಪ. ಯಾಕಮ್ಮ ಮುಖ ಒಂಥರ ಸಪ್ಪಗೆ ಮಾಡ್ಕೊಂಡಿದ್ಯಾ? ಅದು ಏನಿಲ್ಲಪ್ಪ. ದುಡ್ಡಿರೋರ್ ಮಕ್ಕಳೆಲ್ಲ ಇದ್ದಾರೆ ಅಂತನಾ? ಇದೆಲ್ಲ ಸಹಜ ಕಣಮ್ಮ. ಕಾಲೇಜು ಅಂದಮೇಲೆ ಎಲ್ಲ ಥರ ಮಕ್ಕಳು ಬರ್ತಾರೆ. ದುಡ್ಡಿರೋರ್ ಮಕ್ಕಳು ಬರ್ತಾರೆ, ನಮ್ಮಂಥವ್ರ ಮಕ್ಕಳು ಬರ್ತಾರೆ. ಆದರೆ ಇಲ್ಲಿ ಓದೋದೇ ಮುಖ್ಯ. ಯಾರು ತುಂಬ ಚೆನ್ನಾಗಿ ಓದ್ತಾರೋ ಅವರು ಎಲ್ಲರಿಗಿಂತ ಮೇಲಿರ್ತಾರೆ. ಇದನ್ನು ಮರಿಬೇಡ. ಸರಿಯಪ್ಪ, ನಾನು ಚೆನ್ನಾಗಿ ಓದ್ತೀನಿ ಬಿಡಿ. ನನಗೆ ನಂಬಿಕೆ ಇದೆ ಮಗಳೇ, ಇನ್ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನನಗೆ. ಸರಿ, ಚೆನ್ನಾಗಿ ಓದು, ಭಯ ಪಡಬೇಡ. ನಾನು ಕರ್ಕೊಂಡು ಹೋಗಕ್ಕೆ ಬರ್ತೀನಿ. ಆಯ್ತಪ್ಪ. ಅಪ್ಪ ಹೋಗೇ ಬಿಟ್ರಲ್ಲ, ನನಗೆ ಯಾಕೋ ತುಂಬ ಭಯ, ಏನೋ ಒಂಥರ ಅನಿಸ್ತದೆ. ಇಲ್ಲಿ ನನಗೆ ಯಾರು ಪರಿಚಯ ಇಲ್ಲ. ನನ್ನ ಕ್ಲಾಸ್ ರೂಮ್ಗೆ ಹೋದ್ಮೇಲೆ ಎಲ್ಲ ನನ್ನನ್ನೇ ನೋಡ್ತಾರ. ಯಾವುದೋ ಮಗ ಇದು, ಹೊಸ ಹುಡುಗಿ. ಮಚ್ಚ, ಯಾವುದೋ ಹೊಸ ಫಿಗರ್ ಬಂದೈತೆ ಕಾಲೇಜಿಗೆ. ನಡೆಯೋ ಮಗ, ಒಂದು ಕಾಳು ಹಾಕೇ ಬಿಡೋಣ. ಯಾರಪ್ಪ ಈ ಪೋಲಿ ಹುಡುಗರು? ನಾನು ಮೊದಲು ಇಲ್ಲಿಂದ ಮುಂದೆ ಹೋಗ್ಬೇಕು. ಕ್ಲಾಸ್ ರೂಮ್ಗೆ ಹೋಗ್ಬಿಡ್ತೀನಿ. ಹೌದು, ಥರಿಕೆ ಹೋಗೇ ಬಿಡ್ತಲ್ಲ ಮುಂದಕ್ಕೆ. ಸಿಕ್ಕಿದ ಕಾಳು ಪಟಾಯಿಸೋಕ್ಕಾಗಲಿಲ್ವಲ್ಲ. ಎಲ್ಲಿ ಹೋಗ್ತಾಳೆ ಬಿಡ, ಜೂನಿಯರ್ ಅಂತ ಕಾಣಿಸುತ್ತೆ.
ಡೈಲಿ ಇನ್ಮೇಲೆ ಇದೇ ಕಾಲೇಜಿಗೆ ಬರಬೇಕಲ್ಲ. ಇವತ್ತಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು ನಮ್ಮ ಕೈಗೆ ಸಿಗಲೇಬೇಕು ಅವಳು. ಹ್ಞೂ ನಮ್ಮ ಮಗ, ಆಗ ನೋಡ್ಕೊಳ್ಳೋಣ ಬಿಡ. ಹೇ ಸ್ಟಾಪ್, ನಿಲ್ಲು. ಅದು ಅದು ನಾನು ಕ್ಲಾಸ್ ರೂಮ್ಗೆ ಹೋಗಬೇಕು. ಅದು ನಾನು ಕ್ಲಾಸ್ ರೂಮ್ಗೆ ಹೋಗಬೇಕು. ಅಲ್ಲೋಡಲಿಲ್ಲ ಹೆಂಗೆ ಮಾತಾಡ್ತಿದ್ದಾಳೆ. ಯಾವುದೋ ಹಳ್ಳಿಯಿಂದ ಬಂದಿರ್ಬೇಕು ಇವಳು. ಹಾಂ, ಏನು ನೀವು ಅಡ್ಮಿಷನಾ? ಹಾಂ ಹೌದು, ನಾನು ಫಸ್ಟ್ ಪಿ ಯು ಸಿ. ಓಹೋ, ಫಸ್ಟ್ ಪಿ ಯು ಸಿನಾ? ನಾವು ಯಾರು ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ತಿಳ್ಕೊ, ನಾವು ಸೆಕೆಂಡ್ ಪಿ ಯು ಸಿ. ಇಲ್ಲಿ ಈ ಕಾಲೇಜಲ್ಲಿ ಸೀನಿಯರ್ದೇ ರೂಲ್ಸು ಮತ್ತು ನಮ್ಮದೇ ರೆಗ್ಯುಲೇಷನ್ಸು. ನಮ್ಮನ್ನು ಮೀರಿ ಈ ಜೂನಿಯರ್ಸು ಏನೂ ಮಾಡೋ ಹಾಗಿಲ್ಲ. ಹಾಂ, ನೆನಪಲ್ಲಿಟ್ಕೊ. ಸೀನಿಯರ್ಸ್ ಏನು ಹೇಳ್ತೀವೋ ನೀವು ಅದನ್ನೇ ಕೇಳಬೇಕು. ನಾವು ಕಾಲೇಜ್ ಒಳಗಡೆ ಹೋಗಿ ಅಂದರೆ ಹೋಗಬೇಕು, ಗೆಟ್ ಔಟ್ ಅಂದರೆ ಹೊರಗಡೆ ಹೋಗಬೇಕು. ಏನು ಅರ್ಥ ಆಯ್ತಾ? ಆಯಿತು, ಅರ್ಥ ಆಯಿತು. ಇವಾಗ ನಾನು ಕ್ಲಾಸ್ ರೂಮಿಗೆ ಹೋಗಬೇಕು. ನನಗೆ ದಾರಿ ಬಿಡಿ. ಏನು ದಾರಿ ಬಿಡಬೇಕಾ? ಸರಿ, ನಾವು ಕ್ಲಾಸ್ ರೂಮಿಗೆ ಬಿಡಬೇಕು ಅಂದರೆ ನೀವು ನಾನು ಹೇಳಿದ್ದು ಮಾಡಬೇಕು. ಏನು ಮಾಡಬೇಕು? 10 ಸರಿ ಆ ಕಡೆ ಒಂದ್ಸತಿ ತಿರುಗು, ಈ ಕಡೆ ಒಂದ್ಸತಿ ತಿರುಗು, ಆ ಕಡೆ ಒಂದ್ಸತಿ ತಿರುಗು, ಈ ಕಡೆ ಒಂದ್ಸತಿ ತಿರುಗು. 10 ಸರಿ ಮಾಡಬೇಕು ಫಾಸ್ಟಾಗಿ. ಎಷ್ಟು ಫಾಸ್ಟಾಗಿ ಮಾಡ್ತೀಯಾ ಅಷ್ಟು ಬೇಗ ಕ್ಲಾಸ್ ರೂಮ್ ಒಳಗಡೆ ಹೋಗ್ತೀಯಾ. ಬೇಗ ಬೇಗ ಬೇಗ, ಟೈಮ್ ವೇಸ್ಟ್ ಮಾಡಬೇಡ. ತಿರುಗಬೇಕಾ? ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಅಯ್ಯೋ, ನೋಡಲೇ ಬಿಡು, ಅವರು ಸೀನಿಯರ್ಸು ಇದ್ದಾರೆ, ಅದರಲ್ಲಿ ಕೆಲವು ಜೂನಿಯರ್ಸು ಇದ್ದಾರೆ. ಅವ್ರಿಗೆ ಆಲ್ರೆಡಿ ಇದೆಲ್ಲ ಟ್ರೀಟ್ಮೆಂಟ್ ಮುಗಿದಿದೆ. ಇವಾಗ ನಿನ್ನ ಸರ್ದಿ. ನೀನು ಇದನ್ನ ಇವಾಗ ಮಾಡಲಿಲ್ಲ ಅಂತಂದರೆ ಬೇರೆ ಥರನೇ ಹೇಳಬೇಕಾಗತ್ತೆ ನಾನು. ಇಲ್ಲ ಇಲ್ಲ ಬೇಡ, ಆಯಿತು, ನೀವು ಹೇಳ್ದಂಗೆ ಮಾಡ್ತೀನಿ. ವಾವ್, ನೋಡೆ ಒಪ್ಕೊಂಡ್ಬಿಟ್ಲಲ್ಲ ಭಯ ಪಟ್ಕೊಂಡು. ಸರಿ ಮಾಡು, 10 ಸರಿ ಮರಿಬೇಡ. 1 2 3 4 5 6 7 8 9 10. ಪ್ಲೀಸ್ ನನ್ನ ಕ್ಲಾಸ್ ರೂಮಿಗೆ ಬಿಡಿ. ಎಲ್ಲರೂ ನನ್ನ ನೋಡಿ ನಗ್ತಾ ಇದ್ದಾರೆ. ಪ್ಲೀಸ್ 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 ನನ್ನ ಬಿಡಿ. ಅಯ್ಯೋ, ನೋಡೆ ಹೆಂಗೆ ಹೇಳ್ತಿದ್ದಳು ಇವಳು. ಇಷ್ಟು ಬೇಗ ಸಾಕಾಗ್ಬಿಡ್ತಾ? ಅಲ್ಲ, ನಾವು ಇನ್ನೂ ನಿನ್ನ ಕೈ ಏನೇನೋ ಮಾಡಿಸ್ಬೇಕು ಅಂದ್ಕೊಂಡಿದ್ವಲ್ಲ. ಹೋಗ್ಲಿ ಬಿಡೆ ಲೀಲಾ, ಯಾಕೋ ಅಳ್ತಾ ಇದ್ದಾಳೆ. ಕ್ಲಾಸ್ ಟೀಚರ್ ಬಂದರೆ ಸರಿ ಹೋಗಲ್ಲ. ಬಿಟ್ಬಿಡೋಣ ಬಿಡು, ಎಲ್ಲಿ ಹೋಗ್ತಾಳೆ, ನಾಳೆ ಬಂದೇ ಬರ್ತಾಳಲ್ಲ. ನೋಡು, ಇನ್ಮೇಲೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಬೇಕು ನಮಗೆ. ನಾವೆಲ್ಲಿದ್ರು ಸರಿ ಹುಡುಕೋ ಬಂದು ಹೇಳಬೇಕು. ಅರ್ಥ ಆಯ್ತಾ? ಆಮೇಲೆ ನಮ್ಗೆ ಏನಾದರೂ ಸ್ನ್ಯಾಕ್ಸು ತಿನ್ನೋದಕ್ಕೆ, ತಿಂಡಿ, ಅದು ಚಾಕ್ಲೇಟ್ಸು ಏನಾದರೂ ಬೇಕಾದರೆ ನಾವು ಹೇಳಿದ್ರೆ ತಂದು ಕೊಡಬೇಕು. ಸರಿ ಸರಿ ಹೊರಡು ಅಳ್ಮುಂಜಿ. ಫ್ರೆಂಡ್ಸ್, ಇವತ್ತಿನ ಕತೆ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನನ್ನ ಮಗಳು ಲಕ್ಷ್ಮಿ ಫಸ್ಟ್ ಟೈಮ್ ಕಾಲೇಜಿಗೆ ಹೋಗಿದ್ದಾಳೆ. ಕಾಲೇಜ್ಗೆ ಹೋದ್ಮೇಲೆ ಒಂದು ಕಾಲೇಜ್ ಫೀಲ್ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ವಿಡಿಯೋ ಮಾಡಿದ್ದೀನಿ, ರ್ಯಾಗಿಂಗ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬರೀ ಕಾಲೇಜ್ಗೆ ಹೋಗೋದು, ಓದ್ಕೊಳ್ಳೋದು, ಬರೋದು ಏನು ಮಜಾ ಇರುತ್ತಲ್ವ. ಜೊತೆಗೆ ಸ್ವಲ್ಪ ಮಕ್ಕಳು ತುಂಟಾಟ ಇರಬೇಕು, ರ್ಯಾಗಿಂಗ್ ಇರಬೇಕು, ಎಲ್ಲ ಥರನೂ ಇರಬೇಕು ಅನ್ನೋದು ನನ್ನ ಆಸೆ. ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮನೇಲೂ ಕೂಡ ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಡೇ ಇದೇ ರೀತಿ ಇರುತ್ತಾ? ಫೀಲಿಂಗ್ಸ್ ಆಗ್ಬೋದು, ಎಮೋಷನ್ಸು ಮತ್ತು ಭಯ ಎಲ್ಲನೂ ಇರುತ್ತಲ್ವ. ಅದನ್ನೆಲ್ಲ ಸೇರಿಸಿ ಕತೆ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ, ಸ್ಟೋರಿ ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ ಫ್ರೆಂಡ್ಸ್. ನನಗೆ ಒಂದು ವೀಡಿಯೋಗೆ 1,000 ವ್ಯೂಸ್ ಆಗ್ತಾಯಿದೆ, ಆದರೆ 1,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಪ್ಲೀಸ್ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ. 700 ಜನ ಆಗಿದ್ದೀರಾ ಸಬ್ಸ್ಕ್ರೈಬರ್ಸು, ಇನ್ನು 300 ಜನ ಆಗಬೇಕು. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ನೀವು? ತುಂಬ ಬೇಜಾರಾಗ್ತಾಯಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಿಜವಾಗ್ಲೂ ದಿನಕ್ಕೆ 2 ರಿಂದ 3 ವೀಡಿಯೋ, ಕಷ್ಟ ಆದರೂ ಪರವಾಗಿಲ್ಲ ಹಾಕಬೇಕು ಅನ್ನೋದು. ಮತ್ತು ನಾನು ಲೆಂತಿಯಾಗಿ ವೀಡಿಯೋ ಹಾಕೋಣ ಅಂತಿದ್ದೀನಿ. ಒಂದೊಂದು ವೀಡಿಯೋನೂ ಕೂಡ ಅಟ್ಲೀಸ್ಟ್ 18 ಮಿನಿಟ್ಸು 20 ಮಿನಿಟ್ಸು ಹಂಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಈ ರೀತಿ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಈ ಥರ ಮಾಡ್ತೀನಿ. ದಯವಿಟ್ಟು ನಾನು ಅಂದ್ಕೊಂಡಿರೋ ಥರ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಮಾಡಿಸಿ ಫ್ರೆಂಡ್ಸ್, ಮಾಡಿಸಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಷ್ಟು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಲವ್ ಯು ಆಲ್.